ನಮಸ್ಕಾರ ಸ್ನೇಹಿತರೆ, 60ನೇ ವಯಸ್ಸಿನಲ್ಲಿ ಈ ಅಭ್ಯಾಸಗಳನ್ನು ಬಿಟ್ಟುಬಿಡಿ. ಇಲ್ಲದಿದ್ದರೆ ನೀವು ಪ್ರತಿದಿನ ದುರ್ಬಲರಾಗುತ್ತೀರಿ. 60ನೇ ವಯಸ್ಸಿನ ನಂತರ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗಲು ಪ್ರಾರಂಭವಾಗುತ್ತವೆ. ಸ್ನಾಯುಗಳ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ, ಮೂಳೆಗಳು ದುರ್ಬಲವಾಗುತ್ತವೆ, ನಿದ್ರೆ ಕಡಿಮೆಯಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಮೊದಲಿನಂತೆ ಚೆನ್ನಾಗಿ ಇರುವುದಿಲ್ಲ. ಆದರೆ ಸತ್ಯವೇನೆಂದರೆ ದುರ್ಬಲತೆ ಎಂಬುದು ವಯಸ್ಸಾಗುವ ಲಕ್ಷಣವಲ್ಲ, ಬದಲಿಗೆ ಕೆಟ್ಟ ಅಭ್ಯಾಸಗಳ ಫಲಿತಾಂಶವಾಗಿದೆ. 60ನೇ ವಯಸ್ಸಿನಲ್ಲಿ ನೀವು ಯುವಕರಂತೆ ಚುರುಕಾಗಿರಬೇಕೆಂದು ಬಯಸಿದರೆ ಇಂದೇ ಕೆಲವು ಅಭ್ಯಾಸಗಳನ್ನು ಬಿಡುವುದು ಮುಖ್ಯ. ಏಕೆಂದರೆ ಈ ಅಭ್ಯಾಸಗಳು ನಿಮ್ಮ ದೇಹದ ಶಕ್ತಿಯನ್ನು ಪ್ರತಿದಿನ ಕಡಿಮೆ ಮಾಡುತ್ತಿವೆ. ಹಾಗಾದರೆ 60ನೇ ವಯಸ್ಸಿನಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಬಿಡಬೇಕಾದ ಮುಖ್ಯ ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ. ಇಲ್ಲದಿದ್ದರೆ ನೀವು ಪ್ರತಿದಿನ ದುರ್ಬಲರಾಗುತ್ತಾ ಹೋಗುತ್ತೀರಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಮುಖ್ಯವಾಗಿದೆ, ಆದ್ದರಿಂದ ಇದನ್ನು ತಪ್ಪಿಸಬೇಡಿ ಮತ್ತು ಕೊನೆಯವರೆಗೂ ನೋಡಿ. ಬೆಳಿಗ್ಗೆ ತಡವಾಗಿ ಎದ್ದೇಳುವುದು 60ನೇ ವಯಸ್ಸಿನಲ್ಲಿ ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ತಡವಾಗಿ ಎದ್ದುಕೊಳ್ಳುವುದು. ಅನೇಕ ಜನರು ತಮಗೆ ಈಗ ಕೆಲಸವಿಲ್ಲ ಎಂದು ತಡವಾಗಿ ವಿಶ್ರಾಂತಿ ಪಡೆಯಬೇಕು ಎಂದು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ ತಡವಾಗಿ ಎದ್ದುಕೊಳ್ಳುವುದರಿಂದ ದೇಹದ ಗಡಿಯಾರ ಹಾಳಾಗುತ್ತದೆ. ಸೂರ್ಯನ ಮೊದಲ ಕಿರಣಗಳೊಂದಿಗೆ ದೇಹಕ್ಕೆ ವಿಟಮಿನ್ ಡಿ ತಯಾರಾಗಲು ಸಹಾಯವಾಗುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಮೆದುಳಿನಲ್ಲಿ ಸೆರೆಟೋನಿನ್ನಂತಹ ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ನೀವು ಬೆಳಿಗ್ಗೆ 8 ಅಥವಾ 9 ಗಂಟೆಗೆ ಎದ್ದರೆ ನಿಮ್ಮ ಸ್ನಾಯುಗಳು ಆಲಸ್ಯಗೊಳ್ಳುತ್ತವೆ ಮತ್ತು ನಿಮ್ಮ ಹೃದಯದ ಮೇಲೆ ಒತ್ತಡ ಬೀಳುತ್ತದೆ. ಆದ್ದರಿಂದ ಬೆಳಿಗ್ಗೆ 5:30ರಿಂದ 6 ಗಂಟೆಯ ನಡುವೆ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಲು ಪ್ರಯತ್ನಿಸಿ. ಚಲನೆ ಇಲ್ಲದೆ ಕುಳಿತುಕೊಳ್ಳುವುದು ವೃದ್ಧರಲ್ಲಿ ಇರುವ ಇನ್ನೊಂದು ದೊಡ್ಡ ತಪ್ಪು ಎಂದರೆ ಹೆಚ್ಚು ಸಮಯ ಕುಳಿತುಕೊಳ್ಳುವುದು. ದೇಹದ ವ್ಯವಸ್ಥೆ ಎಷ್ಟು ಹೆಚ್ಚು ಸಮಯ ನಿಷ್ಕ್ರಿಯವಾಗಿರುತ್ತದೋ ಅಷ್ಟು ಬೇಗ ಅದು ಜಡವಾಗುತ್ತದೆ. ಟಿವಿ ಮುಂದೆ ಕುಳಿತುಕೊಳ್ಳುವುದು ಅಥವಾ ದಿನವಿಡೀ ಹಾಸಿಗೆಯಲ್ಲಿ ಮಲಗಿರುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ. ಇದರಿಂದ ಕಾಲುಗಳಲ್ಲಿ ಊತ, ನೋವು ಮತ್ತು ದುರ್ಬಲತೆ ಹೆಚ್ಚಾಗುತ್ತದೆ. ಪ್ರತಿ 30 ನಿಮಿಷಗಳಿಗೊಮ್ಮೆ ಎದ್ದು 2-3 ನಿಮಿಷ ನಡೆಯಿರಿ. ಬೆಳಿಗ್ಗೆ ಮತ್ತು ಸಂಜೆ ಹಲುಗಾಗಿ ನಡೆಯಿರಿ. ಯೋಗ, ಪ್ರಾಣಾಯಾಮ ಅಥವಾ ಸ್ಟ್ರೆಚಿಂಗ್ ಮಾಡಿ. ನೆನಪಿಡಿ, ನಡೆಯುವುದು ನಿಜವಾದ ಔಷಧ. ಎಷ್ಟು ಹೆಚ್ಚು ನಡೆಯುತ್ತೀರೋ ಅಷ್ಟು ಆರೋಗ್ಯವಾಗಿರುತ್ತೀರಿ. ಬಹಳ ಕಡಿಮೆ ತಿನ್ನುವುದು ಅಥವಾ ಪದೇ ಪದೇ ಹಸಿವಿನಿಂದ ಇರುವುದು. ಸ್ನೇಹಿತರೆ, ಅನೇಕ ವೃದ್ಧರು ಕಡಿಮೆ ತಿಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದರಿಂದ ದುರ್ಬಲತೆ ಇನ್ನೂ ಹೆಚ್ಚಾಗುತ್ತದೆ. 60 ವರ್ಷಗಳ ನಂತರ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಗತ್ಯವಿರುತ್ತದೆ. ನೀವು ಕಡಿಮೆ ತಿಂದರೆ ಅಥವಾ ಕೇವಲ ರೊಟ್ಟಿ ಮತ್ತು ತರಕಾರಿಗಳ ಮೇಲೆ ಜೀವಿಸಿದರೆ ಸ್ನಾಯುಗಳು ಕರಗಲು ಪ್ರಾರಂಭಿಸುತ್ತವೆ, ದುರ್ಬಲತೆ ಉಂಟಾಗುತ್ತದೆ ಮತ್ತು ಶಕ್ತಿ ಮಟ್ಟ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಹಾಲು ಅಥವಾ ಮೊಸರು, ಬೇಳೆಕಾಳುಗಳು ಮತ್ತು ಹೆಸರುಬೇಳೆ, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿಕೊಳ್ಳಿ. ಆಹಾರ ಹಲುಗಾಗಿರಲಿ, ಆದರೆ ಪೌಷ್ಟಿಕ ಮತ್ತು ನಿಯಮಿತವಾಗಿರಲಿ. ಸ್ನೇಹಿತರೆ, ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ಚಹಾ ಅಥವಾ ಕಾಫಿ ಕುಡಿಯುವುದು 60ರ ನಂತರ ಚಹಾ ಅಥವಾ ಕಾಫಿಯ ಅತಿಯಾದ ಸೇವನೆ ಬಹಳ ಸಾಮಾನ್ಯವಾಗಿದೆ. ಅನೇಕ ಜನರು ದಿನಕ್ಕೆ 5 ಅಥವಾ 6 ಬಾರಿ ಚಹಾ ಕುಡಿಯುತ್ತಾರೆ ಮತ್ತು ಇದರಿಂದ ಅವರಿಗೆ ಶಕ್ತಿ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಕೆಫೆನ್ ನಿಮ್ಮ ದೇಹದಿಂದ ಕ್ಯಾಲ್ಸಿಯಂ ಅನ್ನು ಹೊರಹಾಕುತ್ತದೆ ಮತ್ತು ನಿದ್ರೆಗೆ ಅಡ್ಡಿಯಾಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ ಉಂಟುಮಾಡುತ್ತದೆ. ಆದ್ದರಿಂದ ದಿನಕ್ಕೆ 2 ಅಥವಾ 3 ಬಾರಿಗಿಂತ ಹೆಚ್ಚು ಚಹಾ ಅಥವಾ ಕಾಫಿ ಕುಡಿಯಬೇಡಿ. ಅದರ ಬದಲು ಬೆಚ್ಚಗಿನ ನೀರು, ನಿಂಬೆ ನೀರು ಅಥವಾ ಗಿಡಮೂಲಿಕೆ ಚಹಾ ಕುಡಿಯಿರಿ. ಮಧ್ಯಾಹ್ನ ದೀರ್ಘ ನಿದ್ರೆ. ಸ್ನೇಹಿತರೆ, ಸ್ವಲ್ಪ ವಿಶ್ರಾಂತಿ ಅಗತ್ಯ, ಆದರೆ ಮಧ್ಯಾಹ್ನದ ದೀರ್ಘ ನಿದ್ರೆ ದೇಹದ ಲಯವನ್ನು ಹಾಳು ಮಾಡುತ್ತದೆ. 60ರ ನಂತರ ಚಯಾಪಚಯ ನಿಧಾನವಾಗುತ್ತದೆ ಮತ್ತು ಹಗಲಿನ ಹೆಚ್ಚು ನಿದ್ರೆಯಿಂದ ರಾತ್ರಿ ನಿದ್ದೆ ಕಡಿಮೆಯಾಗಬಹುದು. ಮಧ್ಯಾಹ್ನ 20ರಿಂದ 30 ನಿಮಿಷ ನಿದ್ದೆ ಮಾಡಿ. ಸಂಜೆ ಹಲುಗಾಗಿ ನಡೆಯಿರಿ ಮತ್ತು ಬೇಗ ಮಲಗಿ. ಒಳ್ಳೆಯ ನಿದ್ರೆಯೇ ಅತ್ಯುತ್ತಮ ಚಿಕಿತ್ಸಾ ವಿಧಾನ. ಇದು ಸ್ಮರಣ ಶಕ್ತಿ, ಜೀರ್ಣಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ನಿರಂತರವಾಗಿ ಟಿವಿ ಅಥವಾ ಮೊಬೈಲ್ ಫೋನ್ ನೋಡುವುದು. ಸ್ನೇಹಿತರೆ, ಇಂದಿನ ದಿನಮಾನಗಳಲ್ಲಿ ಎಲ್ಲಾ ವಯೋಮಾನದವರು ಸ್ಕ್ರೀನ್ನಲ್ಲಿ ಮುಳುಗಿದ್ದಾರೆ ಮತ್ತು ವೃದ್ಧರು ಇದಕ್ಕೆ ಹೊರತಲ್ಲ.
ಟಿವಿ, ಮೊಬೈಲ್ ಫೋನ್ ಅಥವಾ ಯೂಟ್ಯೂಬ್ ನೋಡುವುದರಿಂದ ದೃಷ್ಟಿ ಕಡಿಮೆಯಾಗುತ್ತದೆ, ಮೆದುಳಿನ ಮೇಲೆ ಒತ್ತಡ ಬೀಳುತ್ತದೆ ಮತ್ತು ನಿದ್ರೆ ಹಾಳಾಗುತ್ತದೆ. 60 ವರ್ಷಗಳ ನಂತರ ಸ್ಕ್ರೀನ್ ಟೈಮ್ 2 ಗಂಟೆಗಳಿಗಿಂತ ಹೆಚ್ಚಾಗಬಾರದು. ಅದರ ಬದಲು ಧಾರ್ಮಿಕ ಗ್ರಂಥಗಳನ್ನು ಓದುವುದರಲ್ಲಿ, ಕುಟುಂಬ ಅಥವಾ ಮಕ್ಕಳೊಂದಿಗೆ ಮಾತನಾಡುವುದರಲ್ಲಿ ಅಥವಾ ಹಳೆಯ ಹವ್ಯಾಸಗಳಲ್ಲಿ ಸಮಯ ಕಳೆಯಿರಿ. ರಾತ್ರಿ ಭಾರಿ ಊಟ ಮಾಡುವುದು. ಸ್ನೇಹಿತರೆ, ಅನೇಕ ವೃದ್ಧರು ರಾತ್ರಿ ಸಂಪೂರ್ಣ ತಟ್ಟೆ ಊಟ ಮಾಡಿ ನಂತರ ನೇರವಾಗಿ ಮಲಗುತ್ತಾರೆ. ಇದು ಅತ್ಯಂತ ಅಪಾಯಕಾರಿ ಅಭ್ಯಾಸಗಳಲ್ಲಿ ಒಂದು. ರಾತ್ರಿ ಸಮಯದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಆದ್ದರಿಂದ ಭಾರಿ ಊಟದಿಂದ ಗ್ಯಾಸ್, ಆಮ್ಲತೆ, ರಕ್ತದ ಸಕ್ಕರೆಯ ಏರಿಳಿತ ಮತ್ತು ನಿದ್ರೆಯ ಸಮಸ್ಯೆ ಉಂಟಾಗಬಹುದು. ರಾತ್ರಿ 7 ಗಂಟೆಯ ಒಳಗೆ ಹಗುರಾದ, ಸುಲಭವಾಗಿ ಜೀರ್ಣವಾಗುವ ಊಟ ಮಾಡಿ. ಉದಾಹರಣೆಗೆ ದನಿಯ ಹೆಸರುಬೇಳೆ ಕಿಚಡಿ ಅಥವಾ ಸೂಪ್. ಮದ್ಯಪಾನ ಅಥವಾ ತಂಬಾಕಿನ ವ್ಯಸನ. ಅನೇಕ ಜನರು ಸ್ವಲ್ಪ ಮದ್ಯ ಅಥವಾ ಸಿಗರೆಟ್ನ ಹೊಗೆ ಸರಿ ಎಂದು ಭಾವಿಸುತ್ತಾರೆ. ಆದರೆ 60ರ ನಂತರ ದೇಹವು ತನ್ನನ್ನು ತಾನು ಶುದ್ಧೀಕರಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆದ್ದರಿಂದ ಮದ್ಯ, ಸಿಗರೆಟ್ ಅಥವಾ ತಂಬಾಕಿನ ಒಂದು ಹನಿಯು ವಿಷದಂತೆ ಕೆಲಸ ಮಾಡುತ್ತದೆ. ಇದು ಯಕೃತನ್ನು ದುರ್ಬಲಗೊಳಿಸುತ್ತದೆ, ರಕ್ತದೊತ್ತಡ ಹೆಚ್ಚಿಸುತ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಕಡಿಮೆ ಮಾಡುತ್ತದೆ. ನಿಮಗೆ ಸಚೇಲ ದೀರ್ಘ ಆಯುಷ್ಯ ಬೇಕಾಗಿದ್ದರೆ ಇದರಿಂದ ತಕ್ಷಣ ದೂರವಿರಿ. ಔಷಧಿಗಳನ್ನು ನಿರ್ಲಕ್ಷಿಸುವುದು. ಈ ತಪ್ಪು ಬಹಳ ಸಾಮಾನ್ಯವಾಗಿದೆ. ಅನೇಕ ವೃದ್ಧರು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳುವುದಿಲ್ಲ ಅಥವಾ ವೈದ್ಯರ ಸಲಹೆ ಇಲ್ಲದೆ ಅದನ್ನು ನಿಲ್ಲಿಸುತ್ತಾರೆ. ಇದು ಅತ್ಯಂತ ಅಪಾಯಕಾರಿ, ಏಕೆಂದರೆ ರಕ್ತದೊತ್ತಡ ಅಥವಾ ಸಕ್ಕರೆಯ ಔಷಧಿಗಳನ್ನು ಹಠಾತ್ತಾಗಿ ನಿಲ್ಲಿಸುವುದರಿಂದ ಹೃದಯಘಾತ ಉಂಟಾಗಬಹುದು. ವಿಟಮಿನ್ ಕೊರತೆ ದೇಹವನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತದೆ. ಆದ್ದರಿಂದ ನಿಮ್ಮ ವೈದ್ಯರ ನಿರ್ದೇಶನದಂತೆ ಮತ್ತು ನಿಗದಿತ ಸಮಯಕ್ಕೆ ಎಲ್ಲ ಔಷಧಿಗಳನ್ನು ತೆಗೆದುಕೊಳ್ಳಿ. ಬೇರೆಯವರ ಸಲಹೆಯಂತೆ ನಿಮ್ಮ ಔಷಧಿಗಳನ್ನು ಬದಲಾಯಿಸುವ ತಪ್ಪುಗಳನ್ನ ಎಂದು ಮಾಡಬೇಡಿ. ದಿನವಿಡೀ ಕಡಿಮೆ ನೀರು ಕುಡಿಯುವುದು. ಸ್ನೇಹಿತರೆ, 60ರ ನಂತರ ಬಾಯಾರಿಕೆ ಕಡಿಮೆಯಾಗುತ್ತದೆ, ಆದರೆ ದೇಹಕ್ಕೆ ಮೊದಲಿನಷ್ಟೇ ನೀರು ಬೇಕಾಗುತ್ತದೆ. ನೀವು ದಿನಕ್ಕೆ ಕೇವಲ 3 ಅಥವಾ 4 ಗ್ಲಾಸ್ ನೀರು ಕುಡಿದರೆ ದೇಹದಲ್ಲಿ ವಿಷ ಪದಾರ್ಥಗಳು ಸಂಗ್ರಹವಾಗುತ್ತವೆ, ರಕ್ತ ಗಟ್ಟಿಯಾಗುತ್ತದೆ ಮತ್ತು ಮಲಬದ್ಧತೆ ಹೆಚ್ಚಾಗುತ್ತದೆ. ಪ್ರತಿದಿನ 8 ಗ್ಲಾಸ್ ನೀರು ಕುಡಿಯಿರಿ. ಬೆಚ್ಚಗಿನ ನೀರು ಅತ್ಯುತ್ತಮ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಕೀಲು ನೋವು ಕಡಿಮೆಯಾಗುತ್ತದೆ. ಮಾನಸಿಕ ಒತ್ತಡವನ್ನು ದೂರವಿಡಿ. ಅನೇಕ ಹಿರಿಯರು ಹಳೆಯ ಜಗಳಗಳು, ಅಪವಾದಗಳು ಅಥವಾ ದುಃಖಗಳನ್ನು ಮನಸ್ಸಿನಲ್ಲಿ ಅದುಮಿಟ್ಟುಕೊಳ್ಳುತ್ತಾರೆ. ಆದರೆ ಮಾನಸಿಕ ಒತ್ತಡ ದೇಹವನ್ನು ಯಾವುದೇ ಕಾಯಿಲೆಯಷ್ಟೇ ದುರ್ಬಲಗೊಳಿಸುತ್ತದೆ. ಒತ್ತಡದಿಂದ ನಿದ್ರೆಯ ತೊಂದರೆಯಾಗುತ್ತದೆ, ರಕ್ತದೊತ್ತಡ ಹೆಚ್ಚಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಹಳೆಯ ವಿಷಯಗಳನ್ನು ಮರೆಯಲು ಕಲಿಯಿರಿ. ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ ಮತ್ತು ಮನಸ್ಸನ್ನು ಶಾಂತವಾಗಿಡಿ. ಸಂತೋಷವಾಗಿರುವುದೇ ಅತ್ಯುತ್ತಮ ಔಷಧ. ಕಾಲುಗಳ ಆರೈಕೆಯನ್ನು ನಿರ್ಲಕ್ಷಿಸುವುದು. ಸ್ನೇಹಿತರೆ, ಹೆಚ್ಚಿನ ಹಿರಿಯರು ತಮ್ಮ ಕಾಲುಗಳ ಬಗ್ಗೆ ಗಮನ ಕೊಡುವುದಿಲ್ಲ, ಆದರೆ ದುರ್ಬಲತೆ ಕಾಲುಗಳಿಂದ ದೂರವಾಗುತ್ತದೆ. ಪ್ರತಿದಿನ ಕಾಲುಗಳನ್ನು ತೊಳೆಯಿರಿ ಮತ್ತು ಎಣ್ಣೆಯಿಂದ ಮಸಾಜ್ ಮಾಡಿ. ಬೆಚ್ಚಗಿನ ನೀರಿನಲ್ಲಿ ಉಪ್ಪು ಹಾಕಿ ಆ ನೀರಿನಲ್ಲಿ ನಿಮ್ಮ ಕಾಲುಗಳನ್ನು 10 ನಿಮಿಷ ನೆನೆಸಿ. ಆರಾಮದಾಯಕ ಶೂಗಳನ್ನು ಧರಿಸಿ. ಗಟ್ಟಿಮುಟ್ಟಾದ ಕಾಲುಗಳು ಗಟ್ಟಿಮುಟ್ಟಾದ ದೇಹದಂತೆಯೇ. ವೈದ್ಯರ ಸಲಹೆ ಇಲ್ಲದೆ ಪೋಷಕಾಂಶಗಳ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುವುದು. ಇಂದಿನ ದಿನಗಳಲ್ಲಿ ಹಿರಿಯರು ಸ್ವತಃ ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್ ಅಥವಾ ಎನರ್ಜಿ ಡ್ರಿಂಕ್ಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದರೆ ತಪ್ಪಾದ ಸಪ್ಲಿಮೆಂಟ್ಗಳಿಂದ ಯಕೃತಿನ ಹಾನಿ, ಮೂಳೆಗಳ ಅಸಮತೋಲನ ಅಥವಾ ಹೊಟ್ಟೆಯ ಸಮಸ್ಯೆಗಳು ಉಂಟಾಗಬಹುದು. ವೈದ್ಯರ ಅಥವಾ ಆಯುರ್ವೇದ ತಜ್ಞರ ಸಲಹೆ ಪಡೆದ ನಂತರವೇ ಯಾವುದೇ ಸಪ್ಲಿಮೆಂಟ್ ತೆಗೆದುಕೊಳ್ಳಿ. ಸೂರ್ಯನ ಬೆಳಕನ್ನು ತಪ್ಪಿಸುವುದು. 60 ವರ್ಷಗಳ ನಂತರ ಹೆಚ್ಚಿನ ಜನರು ಸೂರ್ಯನ ಬೆಳಕಿನಿಂದ ದೂರವಿರುತ್ತಾರೆ, ಆದರೆ ಅದು ವಿಟಮಿನ್ ಡಿಯ ಅತ್ಯುತ್ತಮ ಮೂಲವಾಗಿದೆ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳ ದುರ್ಬಲತೆ, ಸ್ನಾಯು ನೋವು ಮತ್ತು ಆಯಾಸ ಉಂಟಾಗುತ್ತದೆ. ಪ್ರತಿದಿನ 15 ರಿಂದ 20 ನಿಮಿಷ ಮೃದುವಾದ ಸೂರ್ಯನ ಬೆಳಕು ಪಡೆಯಿರಿ. ಒಂಟಿಯಾಗಿ ಇರುವುದು ಮತ್ತು ಸಾಮಾಜಿಕ ಅಂತರ. ಸ್ನೇಹಿತರೊಂದಿಗೆ ಮತ್ತು ಜನರೊಂದಿಗೆ ಸಂಪರ್ಕ ಇಡುವುದು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅಗತ್ಯ. ಒಂಟಿಯಾಗಿರುವುದರಿಂದ ಖಿನ್ನತೆ ಮತ್ತು ಮರೆವು ಹೆಚ್ಚಾಗುತ್ತದೆ. ಸ್ನೇಹಿತರನ್ನು ಭೇಟಿಯಾಗಿ, ನೆರೆಹೊರೆಯವರೊಂದಿಗೆ ಮಾತನಾಡಿ, ಸಾಮಾಜಿಕ ಕಾರ್ಯಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಮಯ ಕಳೆಯಿರಿ. ನೆನಪಿಡಿ, ನಗುಮುಖ ಅತಿ ಹೆಚ್ಚು ಕಾಲ ಜೀವಂತವಾಗಿಡುತ್ತದೆ. ಮುಪ್ಪು ಒಂದು ಕಾಯಿಲೆಯಲ್ಲ,
ಆದರೆ ಜೀವನದಲ್ಲಿ ನಿಮ್ಮ ಅನುಭವಗಳೊಂದಿಗೆ ಹೊಸ ಆರಂಭ ಮಾಡಬಹುದು. ಅದಕ್ಕಾಗಿ ಇಂದೇ ಈ 15 ಅಭ್ಯಾಸಗಳನ್ನು ಬಿಡುವುದು ಮುಖ್ಯ. ಬೇಗ ಎದ್ದೇಳಿ, ನಡೆಯಿರಿ, ಬೆವರಳಿಸಿ ಮತ್ತು ಹಗುರಾದ ಪೌಷ್ಟಿಕ ಆಹಾರ ಸೇವಿಸಿ, ಒತ್ತಡವನ್ನು ಬಿಟ್ಟುಬಿಡಿ ಮತ್ತು ನಗುತ್ತಾ ಇರಿ. ದೇಹದೊಂದಿಗೆ ವಯಸ್ಸು ಹೆಚ್ಚಾಗುತ್ತದೆ, ಆದರೆ ನಿಮ್ಮ ಅಭ್ಯಾಸಗಳೊಂದಿಗೆ ದುರ್ಬಲತೆ ಹೆಚ್ಚಾಗುತ್ತದೆ. 60ನೇ ವಯಸ್ಸಿನಲ್ಲಿಯೂ ನಿಮ್ಮ ದೇಹ ಚುರುಕಾಗಿ ಇರಬೇಕೆಂದು ಬಯಸಿದರೆ ತಪ್ಪದೇ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಪೋಷಕರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.